Okay, next we will discuss about the measurement of the temperature. ಹಾಗಾದರೆ ಏನು ಉಷ್ಣತೆಯನ್ನು ಅಳತೆ ಮಾಡೋದು ಹೇಗೆ? ಈ ಬೇಸಿಕಲಿ ಉಷ್ಣತೆಯನ್ನು ಅಳತೆ ಮಾಡೋದು ಸೊ ಎರಡು ಪಾಯಿಂಟ್ ಮೇಲೆ. ಫಸ್ಟ್ ಒನ್ ಇಸ್ ಫ್ರೀಸಿಂಗ್ ಪಾಯಿಂಟ್, ಘನಿಸುವ ಬಿಂದು. ಅನದರ್ ಒನ್ ಇಸ್ ಬಾಯ್ಲಿಂಗ್ ಪಾಯಿಂಟ್, ಕುದಿಯುವ ಬಿಂದು. ಹಾಗಾದರೆ ಫ್ರೀಸಿಂಗ್ ಪಾಯಿಂಟ್ ಅಂದ್ರೆ ಏನು? ದ ಟೆಂಪರೇಚರ್ ಅಟ್ ವಿಚ್ liquid or generally water turns into ice. That means solid. The temperature at which water turns into solid or nothing but this one is called as ice. ICE, ice. So ಯಾವಾಗ ನೋಡಿ ನೀರಿನಲ್ಲಿ ಇರ್ತಕ್ಕಂಥ ಉಷ್ಣತೆಯನ್ನು ಹೊರಗಡೆ ತೆಗಿತಾವ, ಫ್ರಿಜ್ ಅಲ್ಲಿ ನೋಡಿದ್ದೀರಾ ನೀವು ಹೊರಗಡೆಯಿಂದ ಮಾರ್ಕೆಟಿಂದ ಏನು ತರಕಾರಿಯನ್ನು ತರ್ತೀರಾ, ಅದೊಂದು 30 ಡಿಗ್ರಿ 20 ಡಿಗ್ರಿ 25 ಡಿಗ್ರಿ ಸೆಂಟಿಗ್ರೇಡ್ ಇರುತ್ತೆ. ಅದನ್ನು ಹೋಗಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀರಾ. ಫ್ರಿಜ್ಜಲ್ಲಿ ಇಟ್ಟಾಗ ಏನಾಗಿರುತ್ತೆ? ಕೋಲ್ಡ್ ಆಗುತ್ತೆ. ಹೇಗೆ ಆಯಿತು? ಅದರಲ್ಲಿರ್ತಕ್ಕಂಥ ಟೆಂಪ್ರೇಚರನ್ನು ಫ್ರಿಜ್ ಏನು ಮಾಡುತ್ತೆ? ತೆಗೆದುಬಿಟ್ಟು ಹೊರಗೆ ಹಾಕುತ್ತೆ. ಅದೇ ಥರ ನೀರಲ್ಲಿರ್ತಕ್ಕಂಥ ಟೆಂಪ್ರೇಚರನ್ನು ನಾವು ಹೊರಗಡೆ ತೆಗೆಯೋದು. ಉದಾಹರಣೆಗೆ ನೋಡಿ, ಭಾಳ ಸಿಂಪಲ್. ಸೊ ನಿಮ್ಮ ಮನೆಯಲ್ಲಿ ಯಾರೋ ನೆಂಟರು ಬಂದ್ರೆ ಎಲ್ಲೋ ಹೋಗ್ಬೇಕು, ನೀನು ಭಾಳ ಅರ್ಜೆಂಟ್ ಇದೆಯಾ? ಸೊ ಈಗ ಏನಾಗುತ್ತೆ, ಅರ್ಜೆಂಟ್ ಇರೋ ಟೈಮಲ್ಲಿ ನಿನಗೆ ಒಂದು ಟೀ ಕಪ್ಪನ್ನು ಕೊಟ್ಬಿಡ್ತಾರೆ ಕುಡಿಲಿಕ್ಕೆ. ಇದು ಟೀ ಅಂತ ತಿಳ್ಕೊಳ್ಳಿ. ಇದರೊಳಗಡೆ ಏನಿದೆ? ಟೀ ಇದೆ. ಫುಲ್ಲು ಎವಾಪ್ರೇಟ್ ಆಗಿ ಆವಿ ಬರ್ತಾ ಇರುತ್ತೆ. ಸಡನ್ ತಣ್ಣಗೆ ಮಾಡ್ಕೋಬೇಕು. ಅವಾಗ ಏನು ಮಾಡ್ತೀವಿ ನೀನು? ಒಂದು ಪಾತ್ರೆ ಇಟ್ಟು ಅದರಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಇಟ್ಟಾಗ ಏನಾಗುತ್ತೆ, ಇದರಲ್ಲಿರ್ತಕ್ಕಂಥ ಹೀಟು ಈ ಪಾತ್ರೆ ಟ್ರಾನ್ಸ್ಫರ್ ಆಗುತ್ತೆ. ಆವಾಗ ಈ ನೀರನ್ನು ಮುಟ್ಟಿ ನೋಡಿದ್ರೆ ಏನಾಗಿರ್ತವೆ? ಮೊದಲು ತಣ್ಣಗಿದ್ದು ಈಗ ಏನಾಗಿದೆ? ಬಿಸಿ ಆಗಿದೆ. ಅವಾಗ ಏನಾಗುತ್ತೆ? ಇಂಟರ್ಚೇಂಜ್ ಆಫ್ ಹೀಟ್ ಆಗುತ್ತೆ. ಅದನ್ನು ಲೇಟರ್ ಕ್ಲಾಸಲ್ಲಿ ಹೇಳ್ತೀವಿ. ಸೊ ಆವಾಗ ಇಲ್ಲೇನು ಈ ಥರ ಆದಾಗ ಇದರಲ್ಲಿರ್ತಕ್ಕಂಥ ಟೆಂಪ್ರೇಚರ್ ಈಗ ಒಂದು 60 ಡಿಗ್ರಿ ಸೆಂಟಿಗ್ರೇಡ್ ಇದೆ ಅಂತ ತಿಳ್ಕೊಳ್ಳಿ. ಯಾವಾಗ ನೀವು ಕೋಲ್ಡ್ ವಾಟರ್ಲಿ ಇಟ್ಟೆ ಒಂದು ನಿಮಿಷ 2 ನಿಮಿಷ, ಆ 60 ಡಿಗ್ರಿ ಇರೋದ್ರಲ್ಲಿ ಬರುತ್ತೆ 40 ಡಿಗ್ರಿ ಸೆಂಟಿಗ್ರೇಡಿಗೆ ಬರುತ್ತೆ. ಆಮೇಲೆ ಈ ಟೀಯನ್ನು ಡ್ರಿಂಕ್ ಮಾಡ್ತೀಯಾ. ಸೊ ಈಗ ನೋಡಿ, ಅದೇ ಥರ ನೀರಿನಲ್ಲಿರ್ತಕ್ಕಂಥ ಟೆಂಪ್ರೇಚರ್ ಜನರಲ್ ಆಗಿ ವಾತಾವರಣದಲ್ಲಿ ಎಷ್ಟಿರುತ್ತೋ ಆ ಟೆಂಪ್ರೇಚರ್ ನೀರಲ್ಲಿ ಇರುತ್ತೆ. ವಾತಾವರಣದಲ್ಲಿ 27 ಡಿಗ್ರಿ ಸೆಂಟಿಗ್ರೇಡ್ ಇತ್ತಂದರೆ ನೀರಿನ ಟೆಂಪ್ರೇಚರ್ ಎಷ್ಟಿರುತ್ತೆ? 27 ಡಿಗ್ರಿ ಸೆಂಟಿಗ್ರೇಡ್ ಇರುತ್ತೆ. ಆ 27 ಡಿಗ್ರಿ ಸೆಂಟಿಗ್ರೇಡನ್ನು ಅದರಲ್ಲಿರ್ತಕ್ಕಂಥ ಹೀಟನ್ನು ತೆಗಿತಾ ಬಂದಾಗ ಟೆಂಪ್ರೇಚರ್ ಏನಾಗ್ತಾ ಬರುತ್ತೆ? ಕಮ್ಮಿ ಆಗ್ತಾ ಬರುತ್ತೆ. 27 20 15 ಕೊನೆಗೆ 0 ಡಿಗ್ರಿ ಬಂದ ತಕ್ಷಣ ಆ ನೀರು ಮಂಜುಗಡ್ಡೆ ಆಗುತ್ತೆ. ನೀರೇನಾಗುತ್ತೆ? ಮಂಜುಗಡ್ಡೆಯಾಗಿ ಆ ಮಂಜುಗಡ್ಡೆ ಆಗಬೇಕಾದ್ರೆ ಅದರ ಟೆಂಪ್ರೇಚರ್ ಎಷ್ಟಿರುತ್ತಲ್ಲ, ಆ ಟೆಂಪ್ರೇಚರನ್ನು ನಾವು ಏನಂತ ಕರೀತಾರೆ? ಫ್ರೀಸಿಂಗ್ ಪಾಯಿಂಟ್ ಅಂತ ಕರೀತಾರೆ. ಈ ಟೆಂಪ್ರೇಚರ್ನ ಅಳತೆ ಮಾಡಲಿಕ್ಕೆ ನಮ್ಮಲ್ಲಿ 4 ಸ್ಕೇಲ್ ಇದಾವೆ. ಸೊ ಆ 4 ಸ್ಕೇಲು ನಿಮಗೆ ಆಲ್ರೆಡಿ ಗೊತ್ತಿದೆ, ಈಗ ಹೇಳಿದ್ದೀನಿ. ಸೊ 1 ಡಿಗ್ರಿ ಸೆಲ್ಸಿಯಸ್ ಸ್ಕೇಲ್, ಡಿಗ್ರಿ ಫ್ಯಾರನೈಟ್ ಸ್ಕೇಲ್, ಡಿಗ್ರಿ ಕೆಲ್ವಿನ್ ಸ್ಕೇಲ್, ಡಿಗ್ರಿ ರಿವರ್ಸ್ ಸ್ಕೇಲ್. ಸೊ ಈಗ ನೋಡಿ, ಆ ಫ್ರೀಸಿಂಗ್ ಪಾಯಿಂಟು ಡಿಗ್ರಿ ಸೆಲ್ಸಿಯಸ್ ಸ್ಕೇಲಲ್ಲಿ ಎಷ್ಟಿರುತ್ತೆ? 0 ಡಿಗ್ರಿ ಸೆಂಟಿಗ್ರೇಡ್ ಇರುತ್ತೆ. ಫ್ಯಾರನೈಟ್ ಸ್ಕೇಲಲ್ಲಿ 32 ಡಿಗ್ರಿ ಫ್ಯಾರನೈಟ್ ಇರುತ್ತೆ. ಕೆಲ್ವಿನ್ ಸ್ಕೇಲಲ್ಲಿ 273 ಡಿಗ್ರಿ ಕೆಲ್ವಿನ್ ಇರುತ್ತೆ. ರಿವರ್ಸ್ ಸ್ಕೇಲಲ್ಲಿ 0 ಡಿಗ್ರಿ ರೇಮರ್. ಅರ್ಥ ಆಯ್ತಲ್ಲ ಫ್ರೀಸಿಂಗ್ ಪಾಯಿಂಟು? ದ ಫ್ರೀಸಿಂಗ್ ಪಾಯಿಂಟ್, ದ ಟೆಂಪರೇಚರ್ ಅಟ್ ವಿಚ್ ವಾಟರ್ turns into ice ಅಥವಾ liquid turns into solid. Liquid turns into solid is called as the freezing point. The freezing point of water, ನಾವು ಬೇಸಿಕಲಿ ವಾಟರ್ನೇ ತೆಗೆದುಕೊಳ್ತೀವಿ ಇಲ್ಲಿ. ಸೊ ವಾಟರ್ ಇಸ್ ದ ಯೂನಿವರ್ಸಲ್ ಸಾಲ್ವೆಂಟ್. ದ ಫ್ರೀಸಿಂಗ್ ಪಾಯಿಂಟ್ ಆಫ್ ವಾಟರ್ ಇನ್ ಸೆಲ್ಸಿಯಸ್ ಸ್ಕೇಲಲ್ಲಿ 0 ಡಿಗ್ರಿ ಸೆಂಟಿಗ್ರೇಡ್ ಇರುತ್ತೆ. ಫ್ಯಾರನೈಟ್ ಸ್ಕೇಲಲ್ಲಿ 32 ಡಿಗ್ರಿ ಫ್ಯಾರನೈಟ್ ಇರುತ್ತೆ. ರಿವರ್ಸ್ ಸ್ಕೇಲಲ್ಲಿ 0 ಡಿಗ್ರಿ ರಿವರ್ಸ್ ಇರುತ್ತೆ. ಕೆಲ್ವಿನ್ ಸ್ಕೇಲಲ್ಲಿ 273 ಡಿಗ್ರಿ ಕೆಲ್ವಿನ್ ಇರುತ್ತೆ. ಓಕೆ, ನೆಕ್ಸ್ಟ್ ಹೋಗೋಣ. ವಾಟ್ ಇಸ್ ದ ಬಾಯ್ಲಿಂಗ್ ಪಾಯಿಂಟ್? ದ ಬಾಯ್ಲಿಂಗ್ ಪಾಯಿಂಟ್, ಇದು ಕುದಿಯುವ ಬಿಂದು. ಈಗ ನಿಮ್ಮ ಮನೆಯಲ್ಲಿ ನೀರು ಇರ್ತೀರಾ. ಸೊ ನೀರಲ್ಲಿ ಇಟ್ಟಿದ್ದೀರಾ. ಈಗ ಪಾತ್ರೆ ಇದೆ. ಈ ಪಾತ್ರೆಯಲ್ಲಿ ಏನು ಮಾಡಿದ್ದೀರಾ? ನೀರನ್ನು ಇಟ್ಟಿದ್ದೀರಾ. ಕೆಳಗಡೆಗೆ ಹೀಟ್ ಕೊಡ್ತೀರಾ. ಪಾತ್ರೆಯಲ್ಲಿ ಪ್ರೆಸೆಂಟ್ ಎಷ್ಟಿದೆ? 27 ಡಿಗ್ರಿ ಸೆಂಟಿಗ್ರೇಡ್ ಇದೆ. ಸೊ ಯಾವಾಗ ಹೀಟ್ ಕೊಡ್ತಾ ಹೋದಾಗ ತಣ್ಣಗಿರ್ತಕ್ಕಂಥ ನೀರು 50 ಡಿಗ್ರಿ ಬರುತ್ತೆ, ಬಿಸಿ ಆಗುತ್ತೆ. ನಿಮ್ಮ ಬಾಡಿ ಟೆಂಪ್ರೇಚರು 37 ಡಿಗ್ರಿ ಸೆಂಟಿಗ್ರೇಡ್ ಇರುತ್ತೆ. ಸೊ ಈಗ 37 ಡಿಗ್ರಿ ಸೆಂಟಿಗ್ರೇಡ್ಗಿಂತ ಕೆಳಗಡೆ ಇದ್ದಾಗ ನಿಮಗೆ ನೀರು ತಣ್ಣಗೆ ಅನಿಸ್ತೈತಿ. ಯಾವಾಗ 37ಇಂದ ಹೆಚ್ಚಿಗೆ ಹೋಯ್ತು, 40 ಡಿಗ್ರಿ ಹೋಯ್ತು ಅಂದರೆ ನಿಮ್ಮ ಬಾಡಿ ಕೋಲ್ಡ್ ಇರುತ್ತೆ. ಈ ನೀರೇನಾಗುತ್ತೆ? ಹೀಟ್ ಆಗುತ್ತೆ. 50 ಡಿಗ್ರಿ ಹೋಯ್ತು, 70 ಡಿಗ್ರಿ ಹೋಯ್ತು, 90 ಡಿಗ್ರಿ ಹೋಯ್ತು, ಕೊನೆಗೆ ಎಲ್ಲಿಗೆ ಬಂತು? 100 ಡಿಗ್ರಿ ಬಂದಾಗ ಬಾಯ್ಲ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬಾಯ್ಲ್ ಆಗಬೇಕಾದ್ರೆ ಏನು ಟೆಂಪ್ರೇಚರ್ ಇರುತ್ತಲ್ಲ, ಆ ಟೆಂಪ್ರೇಚರನ್ನು ನಾವೇನಂತ ಕರೀತಾರೆ? ಬಾಯ್ಲಿಂಗ್ ಪಾಯಿಂಟ್ ಅಂತ ಕರೀತಾರೆ. ದ ಟೆಂಪ್ರೇಚರ್ ಅಟ್ ವಿಚ್ liquid turns into gases ಅಥವಾ the temperature at which water turns into gas or steam is called as the boiling point. The boiling point of water in degree Celsius scale is 100 degree centigrade and in Fahrenheit scale 212 degree Fahrenheit
and Kelvin scale 273 degrees. Sorry, 373 degree Kelvin. In Reaumur scale, it is 80 degree Reaumur. Nodi, freezing point, the temperature at which water turns into ice. Generally, this is in Celsius scale 0 degree centigrade, Fahrenheit scale 32 degree Fahrenheit, and Kelvin scale 273 degree Kelvin, and Reaumur scale 0 degree Reaumur. Boiling point, the temperature at which a water turns into steam or liquid turns into gas. It turns into gas. The boiling point of water in degree Celsius scale 100 degree centigrade, Fahrenheit scale 212 degree Fahrenheit, and Kelvin scale 373 degree Kelvin, and Reaumur scale 80 degree Reaumur. So the temperature, measurement of temperature will between freezing point to boiling point. See here, this is the thermometer we are using. So thermometer is a glass tube. There is a cavity. See, this blue line is the cavity is there. In this thermometer, generally we are using, if the gas thermometer is there, we are filling the gas here. If the mercury thermometer is, we are filling the mercury thermometer, mercury here. So next another one is alcohol is there, we will fill the alcohol here. Generally these are mercury thermometer. So we are using the mercury. So mercury, normally we are using the mercury in the capillary tube. This tube is there. In the bottom, see this white tip is there. See here, white tip. This is normally made by silver. Beadi ಇಂದ ಮಾಡುತ್ತಾರೆ. ಎಲ್ಲ ಸೇಮ್ ಟಿಪ್ಸ್ ವೈಟ್ ಟಿಪ್ಸ್ ಇರುತ್ತೆ ನೋಡಿ. ಡಾಕ್ಟರ್ ನಿಮ್ಮ ಬಾಯಲ್ಲಿ ಇಡಬೇಕಾದ್ರೆ ನೋಡಿರ್ತಾರೆ ನೀವು, ವೈಟ್ ಟಿಪ್ಸ್ ಇರುತ್ತೆ. ಅದನ್ನ ಯಾವ್ದ್ರಿಂದ ಮಾಡ್ತಾರೆ? ಸಿಲ್ವರ್ ಇಸ್ ದ ಗುಡ್ ಕಂಡಕ್ಟರ್ ಫಾರ್ ದ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ. ಸೊ ಸಡನ್ ಆಗಿ ಏನ್ ಮಾಡುತ್ತೆ? ಸೊ ಅದು ಹೀಟ್ ಅನ್ನ ಅಬ್ಸರ್ವ್ ಮಾಡ್ಬಿಡುತ್ತೆ. ಯಾವ ತರ ವರ್ಕ್ ಆಗುತ್ತೆ? ಈಗ ಇದ್ರೊಳಗಡೆ ಏನಿದೆ? ಮರ್ಕ್ಯೂರಿ ಇದೆ. ಇದ್ರೊಳಗೆ ಕಾಣಿಸುತ್ತೆ ನಿಮಗೆ ಬ್ಲಾಕ್ ಆಗಿರ್ತಕ್ಕಂಥದ್ದು ಮರ್ಕ್ಯೂರಿ ಇದೆ ಅಂತ. ಸೊ ನಾರ್ಮಲ್ ಆಗಿ ಈ ಥರ್ಮೋಮೀಟರ್ ವಾತಾವರಣದಲ್ಲಿ ಟೆಂಪರೇಚರ್ ಎಷ್ಟಿದೆ? 27 ಡಿಗ್ರಿ ಇತ್ತು ಅಂದ್ರೆ ಅದು ಏನಾಗಿರುತ್ತೆ? ಮರ್ಕ್ಯೂರಿ ಬಂದು ಇಲ್ಲಿ 27-28 ಡಿಗ್ರಿ ತನಕ ಇದು ಫುಲ್ ಫಿಲ್ಅಪ್ ಆಗಿರುತ್ತೆ. ಹೇಗೆ ವರ್ಕ್ ಆಗುತ್ತೆ? ಇದಕ್ಕೆ ಬಹಳ ಸಿಂಪಲ್ ಉದಾಹರಣೆ ನೋಡಿ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿ. ಸೊ ಓಕೆ, ಈಗ ನೋಡಿ ನಿಮ್ಮ ಇಲ್ಲಿ ಒಂದು ಪಾತ್ರೆ ಇದೆ ಅಂತ ಊಹಿಸ್ಬೇಕು. ದೊಡ್ಡ ಪಾತ್ರೆ ಇಟ್ಟಿದ್ದೀರಿ. ಸೊ ಇದರೊಳಗೆ ಮಿಲ್ಕ್ ಹಾಕಿದ್ದೀರಾ. ಇದೇನಿದೆ? ಮಿಲ್ಕ್ ಹಾಕಿದ್ದೀರಾ. ಸೊ ಇಲ್ಲಿ ಏನ್ ಮಾಡ್ತೀರಾ? ಹೀಟನ್ನು ಕೊಡ್ತಾ ಹೋಗ್ತೀರಾ. ಏನ್ ಮಾಡ್ತೀರಾ? ಹೀಟನ್ನು ಕೊಡ್ತಾ ಹೋಗ್ತೀರಾ. ಯಾವಾಗ ಹೀಟ್ ಕೊಟ್ಟಾಗ ಹಾಲು ಎಲ್ಲಿರುತ್ತೋ ಅಲ್ಲೇ ಇರುತ್ತಾ? ಅಥವಾ ನೀರು ಕುದ್ದಂಗೆ ಕುದೀತಾ ಇರುತ್ತಾ? ಆದ್ರೆ ಏನಾಗುತ್ತೆ? ಹಾಲು ಸ್ವಲ್ಪ ತಾದ ನಂತರ ಉಕ್ಕಿ ಬಿಟ್ಟು ಚೆಲ್ಲುತ್ತೆ. ಎಷ್ಟು ದೊಡ್ಡ ಪಾತ್ರೆನಾರೇ ಉಕ್ಕಿ ಬಿಟ್ಟು ಏನಾಗುತ್ತೆ? ಕೆಳಗಡೆ ಚೆಲ್ಲುತ್ತೆ. ಯಾವಾಗ ನೋಡಿ ಹೀಟನ್ನು ಕೊಟ್ಟು, ಈ ಚಿತ್ರ ಬಿಡುಗಳಿವು ಏನು ಲಿಕ್ವಿಡ್ ಇರ್ತಕ್ಕಂಥ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇವು. ಯಾವಾಗ ಹೀಟನ್ನು ಕೊಡ್ತೀವಿ ಆ ಉಕ್ಕಿ ಹರಿತಲ್ಲ, ಅದೇ ತರ ವಾತಾವರಣದಲ್ಲಿರ್ತಕ್ಕಂಥ ಟೆಂಪರೇಚರ್ 27 ಡಿಗ್ರಿ ಸೆಂಟಿಗ್ರೇಡ್ ಇದ್ದಾಗ ಸೊ ಇದೇನಾಗುತ್ತೆ? 27 ಡಿಗ್ರಿ ಇರುತ್ತೆ. ಹೋಗಿ ನಿನ್ನ ಬಾಯಲ್ಲಿ ಥರ್ಮೋಮೀಟರ್ ಟಿಪ್ ಅನ್ನ ಇಡ್ತಾರೆ ಇದನ್ನ. ಸೊ ಈಗ ಇಟ್ಟಾದ ತಕ್ಷಣ ನಿನ್ನ ಬಾಡಿ ಟೆಂಪರೇಚರ್ ಎಷ್ಟಿದೆ? 37 ಡಿಗ್ರಿ ಸೆಂಟಿಗ್ರೇಡ್ ಇದೆ. ಯಾವಾಗ 37 ಡಿಗ್ರಿ ಸೆಂಟಿಗ್ರೇಡ್ ಇದಕ್ಕೆ ಟಚ್ ಆಯ್ತು, ಇಲ್ಲಿರ್ತಕ್ಕಂಥ ಮರ್ಕ್ಯೂರಿ 27 ಡಿಗ್ರಿ ಇರುತ್ತಲ್ಲ, ಉಕ್ಕಿಕೊಂಡು ಎಲ್ಲಿಗೆ ಬರುತ್ತೆ? 37 ಡಿಗ್ರಿ ಇಲ್ಲಿ ಬಂತು. ಎಷ್ಟಕ್ಕೆ ಬಂತು? 37 ಡಿಗ್ರಿ ಸೆಂಟಿಗ್ರೇಡ್ ಬಂತು. ಗೊತ್ತಾಗುತ್ತಾ? ಸೊ ಈಗ ನೋಡಿ ಫ್ಯಾರನೈಟ್ ಸ್ಕೇಲ್, ನಾರ್ಮಲ್ ನಿಮ್ಮ ಥರ್ಮೋಮೀಟರ್ಸ್ ಎಲ್ಲ ಫ್ಯಾರನೈಟ್ ಸ್ಕೇಲ್ ಅಲ್ಲೇ ಇರುತ್ತೆ. ಅವ್ರು ಹೇಳ್ತಾರೆ ನಿಮಗೆ ಎಷ್ಟಿದೆ ಟೆಂಪರೇಚರು? 105 ಇದೆ, 106 ಇದೆ, ಅಥವಾ 96 ಇದೆ. ಜನರಲ್ ಇದು 96 ನಾರ್ಮಲ್ ಆಗಿರುತ್ತೆ. 105 ಅಂದ ತಕ್ಷಣ ನಿಮ್ಮ ಬಾಡಿ ಏನಾಗುತ್ತೆ? ಜ್ವರ ಬಂದಿದೆ ಭಾಳ ಅಂತ. ಅಂದ್ರೆ ಅರ್ಥ 105 ಡಿಗ್ರಿ ಸೆಲ್ಸಿಯಸ್ ಅಲ್ಲ, ಅದು ಡಿಗ್ರಿ ಫ್ಯಾರನೈಟ್. ಈಗ ಲೇಟರ್ ನೋಡೋಣ ಅನ್ನ. ಸೊ ಈಗ ನೋಡಿ, ಸೊ ಈಗ ಬನ್ನಿ, ಯಾವುದು ಇದರಲ್ಲಿ ಏನ್ ಮಾಡ್ತಾ ಇದೀವಿ? ಮರ್ಕ್ಯೂರಿಯನ್ನು ಬಳಸ್ತಾ ಇದೀವಿ. ಮರ್ಕ್ಯೂರಿಯನ್ನ ಯಾವ ತರ ವರ್ಕ್ ಆಗುತ್ತೆ? ಮಿಲ್ಕ್ ತರ ವರ್ಕ್ ಆಗುತ್ತೆ. ಯಾವಾಗ ಅದಕ್ಕೆ ಟೆಂಪರೇಚರ್ ಅಥವಾ ಹೀಟ್ ಸಿಕ್ತೋ ಇಲ್ಲಿ ಆಟೋಮೆಟಿಕಲಿ ಅದೇನಾಗುತ್ತೆ? ರೈಸ್ ಆಗ್ತಾ ಹೋಗ್ಬಿಡ್ತತಿ. ಏನಾಗುತ್ತೆ? ರೈಸ್ ಆಗುತ್ತೆ. ದಟ್ ಇಸ್ ದ ಮೇಜರ್ ಕ್ಯಾರೆಕ್ಟರ್ ಆಫ್ ದ ಮರ್ಕ್ಯೂರಿ. ಎರಡನೇದು ಇನ್ನೊಂದು ಕ್ಯಾರೆಕ್ಟರ್ ಏನಪ್ಪ ಅಂದ್ರೆ, ಮರ್ಕ್ಯೂರಿ ಏನಾಗುತ್ತೆ? ಸೊ ಅದು ಈ ಗ್ಲಾಸ್ ಟ್ಯೂಬ್ ಅಂಟ್ಕೊಳ್ಳೋದಿಲ್ಲ. ಅಂಟ್ಕೊಳ್ಳೋದಿಲ್ಲ. ಸೊ ಫ್ರೀಯಾಗಿ ಮೂವ್ಮೆಂಟ್ ಆಗುತ್ತೆ. ಮೂರನೇ ಕೇಸ್ ಏನಂದ್ರೆ, ಹೊರಗಡೆ ತೆಗೆದ ತಕ್ಷಣ ಏನಾಗುತ್ತೆ? ಸಡನ್ ಆಗಿ ಟೆಂಪರೇಚರ್ ಈಗ 37 ಡಿಗ್ರಿ ಇತ್ತ ನಿಮ್ಮ ಬಾಡಿ, ಹೊರಗಡೆ ತೆಗೆದ ತಕ್ಷಣ ವಾತಾವರಣ ಟೆಂಪರೇಚರ್ ಎಷ್ಟಿದೆ? 27 ಡಿಗ್ರಿ ಇದೆ. ಸಡನ್ 27 ಡಿಗ್ರಿ ಇಳಿದ್ಬಿಡುತ್ತೆ. ಅಂದ್ರೆ ಹೀಟ್ ಅನ್ನ ಫಾಸ್ಟ್ ಆಗಿ ಎಳ್ಕೊಳ್ಳುತ್ತೆ. ಮತ್ತೆ ಇದು ನೋಡಿ, ಮರ್ಕ್ಯೂರಿ ಅಂತಕ್ಕಂಥದ್ದು
ಇದು ಲೋಹ ಆಕ್ಚುಲಿ, ಆದ್ರೆ ಲಿಕ್ವಿಡ್ ರೂಪದಲ್ಲಿರ್ತಕ್ಕಂಥ ಒಂದು ಲೋಹ. ಹಾಗಾಗಿ ಏನಾಗುತ್ತೆ, ಜನರಲ್ ಎಲ್ಲರೂ ಯಾವುದನ್ನು ಬಳಸ್ತಾರೆ, ಮರ್ಕ್ಯೂರಿ. ಒಂದು ಲೈನ್ ತರ ಇರುತ್ತೆ ಥರ್ಮೋಮೀಟರ್ ಅಲ್ಲಿ, ಒಂದು ಬ್ಲಾಕ್ ಪೆನ್ಸಿಲ್ ಲೈನ್ ತರ ಇದು ಕಾಣ್ತಾ ಇರುತ್ತೆ. ಈಗ ಬನ್ನಿ 1/1 ಸ್ಕೇಲ್ ಅನ್ನ ನೋಡ್ತಾ ಹೋಗೋಣ. ಗೊತ್ತಾಯ್ತಲ್ಲ ಈಗ ಯಾಕೆ ಮರ್ಕ್ಯೂರಿಯನ್ನು ಇದ್ರೊಳಗಡೆ ಯೂಸ್ ಮಾಡ್ತೀವಿ ಅಂದ್ರೆ, ಥರ್ಮೋಮೀಟರ್ ನೋಡಿ, ಇಟ್ಸ್ ಎ ಗ್ಲಾಸ್ ಟ್ಯೂಬ್. ಸೊ ಕೊನೆಗೆ ಎಂಡಲ್ಲಿ ಒಂದು ಸಿಲ್ವರ್ ಟಿಪ್ ಇರುತ್ತೆ, ಅಂದ್ರೆ ಬೆಳ್ಳಿಯಿಂದ ಮಾಡಿದ ಟಿಪ್ ಇರುತ್ತೆ. ಮಧ್ಯದಲ್ಲಿ ಒಂದು ಕೆಪಿಲರಿ ಟ್ಯೂಬ್ ಇರುತ್ತೆ, ಖಾಲಿ ಜಾಗ, ಸಣ್ಣದಾಗಿರ್ತಕ್ಕಂಥ ಹೋಲ್ ಇರುತ್ತೆ. ಓವರ್ ಹೀಟ್ ಬಂದ ತಕ್ಷಣ ಮರ್ಕ್ಯೂರಿ ಬಾಯ್ಲ್ ಆಗಿ ಹೊರಗಡೆಗೆ ಹೋಗ್ಬಿಡುತ್ತೆ. ಸೊ ಈಗ ನೋಡಿ, ಸೊ ಈ ಥರ್ಮೋಮೀಟರ್, ದಿಸ್ ಇಸ್ ದ ಕನ್ಸ್ಟ್ರಕ್ಷನ್ ಆಫ್ ಥರ್ಮೋಮೀಟರ್. ಇನ್ನು ಮರ್ಕ್ಯೂರಿ ಏನಂತಂದ್ರೆ, ಸೊ ಇದು ಸಡನ್ ಆಗಿ ಹೀಟ್ ಅನ್ನು ಏನ್ ಮಾಡುತ್ತೆ, ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಮತ್ತೆ ರಿಯಾಕ್ಟ್ ಮಾಡುತ್ತೆ ಫಾಸ್ಟ್. ಮತ್ತೆ ಹೊರಗಡೆ ತೆಗೆದ ತಕ್ಷಣ ಏನಾಗುತ್ತೆ ಅದು, ಸೊ ಹೊರಗಡೆ ತೆಗೆದ ತಕ್ಷಣ ಏನಾಗುತ್ತೆ, ಮತ್ತೆ ಕೂಲ್ಡ್ ಆಗ್ಬಿಡುತ್ತೆ. ಆಮೇಲೆ ಇದನ್ನ ಎಲ್ಲಿ ತನಕ ಯೂಸ್ ಮಾಡ್ತೀವಿ, ಅಪ್ ಟು 300 ಡಿಗ್ರಿ ಸೆಂಟಿಗ್ರೇಡ್ ಮಾತ್ರ ಬಳಸ್ತೀವಿ. ಯಾಕಂದ್ರೆ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ದ ಮರ್ಕ್ಯೂರಿ ಈಸ್ 330 ಡಿಗ್ರಿ ಸೆಂಟಿಗ್ರೇಡ್. 330 ಡಿಗ್ರಿ ಹೋದ ತಕ್ಷಣ ಇದೇನಾಗ್ಬಿಡುತ್ತೆ, ಬಾಯ್ಲ್ ಆಗಿ ಹೊರಗೆ ಹೋಗ್ಬಿಡುತ್ತೆ. ಹಾಗಾಗಿ ಥರ್ಮೋಮೀಟರ್ ನಲ್ಲಿ ಬಳಸೋದಿಲ್ಲ. ಓಕೆನಾ? ಸೊ ನೆಕ್ಸ್ಟ್ ಬನ್ನಿ, ಸೊ 1/1 ಸ್ಕೇಲ್ ಅನ್ನು ನೋಡೋಣ. ಫಸ್ಟ್ ಸೆಲ್ಸಿಯಸ್ ಸ್ಕೇಲ್ ಇದೆ. ದ ಫ್ರೀಸಿಂಗ್ ಪಾಯಿಂಟ್ ಆಫ್ ದ ವಾಟರ್ ಬಂದ್ಬಿಟ್ಟು 0 ಡಿಗ್ರಿ ಸೆಂಟಿಗ್ರೇಡ್ ಕಾಣಿಸುತ್ತೆ ಇಲ್ಲಿ ಎಲ್ಲದು. ಸೊ ನೋಡಿ, ಫ್ಯಾರನೈಟ್ ಸ್ಕೇಲ್ ಅಲ್ಲಿ 30 ಡಿಗ್ರಿ ಫ್ಯಾರನೈಟ್, ಕೆಲ್ವಿನ್ ಸ್ಕೇಲ್ ಅಲ್ಲಿ 273 ಡಿಗ್ರಿ ಕೆಲ್ವಿನ್. ದಟ್ ಮೀನ್ಸ್ ಫ್ರೀಸಿಂಗ್ ಪಾಯಿಂಟ್ ಬಂದ್ಬಿಟ್ಟು ರಿಮರ್ ಸ್ಕೇಲ್ ಅಲ್ಲಿ 0 ಡಿಗ್ರಿ. ಎಲ್ಲದ್ರಲ್ಲೂ ಒಂದೇ, ಆದ್ರೆ ಸ್ಕೇಲ್ ವೇರಿಯೇಷನ್ ಇದೆ. ನೋಡಿ, ಇಲ್ಲಿ 32 ಡಿಗ್ರಿಗೆ ಇದೇನಾಗುತ್ತೆ, ಫ್ರೀಸಿಂಗ್ ಪಾಯಿಂಟ್ ಆಗುತ್ತೆ. ಇಲ್ಲಿ 273 ಡಿಗ್ರಿ ಕೆಲ್ವಿನ್ ಆಗುತ್ತೆ. ಯಾವುದು, ಕೆಲ್ವಿನ್ ಸ್ಕೇಲ್ ಅಲ್ಲಿ 0 ಡಿಗ್ರಿ ರಿಮರ್. ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ದ ವಾಟರ್ ಬಂದು ನೋಡಿ 0 ಡಿಗ್ರಿ, ಸೊ 100 ಡಿಗ್ರಿ ಸೆಂಟಿಗ್ರೇಡ್ ಇನ್ ಸೆಲ್ಸಿಯಸ್ ಸ್ಕೇಲ್, and 212 ಡಿಗ್ರಿ ಫ್ಯಾರನೈಟ್ ಇನ್ Fahrenheit scale, and 373 degree Kelvin in Kelvin scale, and 80 degree Reaumur in Reaumur scale. So see this one, the freezing point of water is 0 degree centigrade, the boiling point of water is 100 degree centigrade in Celsius scale. This 0 to 100, there are 100 divisions. Each division is called as 1 degree Celsius. 1 degree Celsius. So that can be written as C minus 0. Minus 0 means this is the freezing point of the water. This will shows the number of divisions. How much divisions is there? ಎಷ್ಟು ಡಿವಿಷನ್ ಮಾಡಿದೀವಿ ಭಾಗ ಛೇದಗಳನ್ನು ತೋರಿಸುತ್ತೆ. ಮೇಲ್ಗಡೆ ಇರ್ತಕ್ಕಂಥ ಟೆಂಪರೇಚರ್ ಇದು ಫ್ರೀಸಿಂಗ್ ಪಾಯಿಂಟ್ ಅನ್ನ ತೋರಿಸುತ್ತೆ. ನೋಡಿ, ಸೆಲ್ಸಿಯಸ್ ಸ್ಕೇಲ್ ದ ಫ್ರೀಸಿಂಗ್ ಪಾಯಿಂಟ್ ಆಫ್ ದ ವಾಟರ್ ಬಂದು 0 ಡಿಗ್ರಿ ಸೆಂಟಿಗ್ರೇಡ್, ಬಾಯ್ಲಿಂಗ್ ಪಾಯಿಂಟ್ ಆಫ್ ದ ವಾಟರ್ ಬಂದು 100 ಡಿಗ್ರಿ ಸೆಂಟಿಗ್ರೇಡ್. This 0 to 100 can be divided into 100 equal parts. Each part is called as 1 degree Celsius. I think you understand. So you comes to the next one, that is the Fahrenheit scale. The freezing point of the water is 32 degree Fahrenheit. The boiling point of the water is 212 degree Fahrenheit. The difference between these two is 180. That 180 can be divided into 180 equal parts. Each part is called as 1 degree Fahrenheit. ನೋಡಿ, ಇದರ ಗಣಿಸುವ ಬಿಂದು 32 ಡಿಗ್ರಿ ಫ್ಯಾರನೈಟ್, ಇದರ ಕುದಿಯುವ ಬಿಂದು 212 ಡಿಗ್ರಿ ಫ್ಯಾರನೈಟ್. ಇವೆರಡರ ನಡುವಿನ ವ್ಯತ್ಯಾಸ 180. ಆ 180 ಭಾಗಗಳನ್ನಾಗಿ ವಿಂಗಡಿಸಿ ಒಂದೊಂದು ಭಾಗವನ್ನು ಏನಂತ ಕರೀತಾರೆ, ಒಂದೊಂದು ಭಾಗವನ್ನು 1 ಡಿಗ್ರಿ ಫ್ಯಾರನೈಟ್ ಅಂತ ಕರೀತಾರೆ. ಎಫ್ ಅನ್ನೋದು ಇದರ ಇರ್ತಕ್ಕಂಥ ಟೆಂಪರೇಚರ್ ಅನ್ನು ತೋರಿಸುತ್ತೆ. 32 ಅನ್ನೋದು ಏನು ತೋರಿಸುತ್ತೆ, ಫ್ರೀಸಿಂಗ್ ಪಾಯಿಂಟ್ ಅನ್ನು ತೋರಿಸುತ್ತೆ. 180 ಅನ್ನೋದೇನು ತೋರಿಸುತ್ತೆ, ಎಷ್ಟು ಡಿವಿಷನ್ ಮಾಡಿದ್ದಾರೆ. ಇಲ್ಲಿ ಫ್ರೀಸಿಂಗ್ ಪಾಯಿಂಟ್ ಮತ್ತು ಬಾಯ್ಲಿಂಗ್ ಪಾಯಿಂಟ್ ನಡುವೆ ಎಷ್ಟು ಡಿವಿಷನ್ ಇದೆ ಅನ್ನೋದನ್ನ ತೋರಿಸುತ್ತೆ 180. ನೆಕ್ಸ್ಟ್ ಕಮ್ಸ್ ಟು ಅನದರ್ ಸ್ಕೇಲ್, ಮೋಸ್ಟ್ ಇಂಪಾರ್ಟೆಂಟ್ ಸ್ಕೇಲ್, ದಟ್ ಈಸ್ ಕೆಲ್ವಿನ್ ಸ್ಕೇಲ್. ದ ಫ್ರೀಸಿಂಗ್ ಪಾಯಿಂಟ್ ಆಫ್ ದ ವಾಟರ್ ಈಸ್ 273 degree Kelvin. The boiling point of the water is 373 degree Kelvin. The difference between 273 and 373 is 100. The 100 can be divided into 100 equal parts. Each part is called as 1 degree Kelvin. ನೋಡಿ, ಇದರ ಗಣಿಸುವ ಬಿಂದು 273 ಡಿಗ್ರಿ ಕೆಲ್ವಿನ್, ಇದರ ಕುದಿಯುವ ಬಿಂದು 373 ಡಿಗ್ರಿ ಕೆಲ್ವಿನ್. ಇದು ಏನು ಈ ಥರ್ಮೋಮೀಟರ್ ಅಲ್ಲಿ ಇವೆರಡರ ನಡುವಿನ ವ್ಯತ್ಯಾಸ 100. ಆ 100 ಕೆಲ್ವಿನ್ 100 ಅನ್ನ 100 ಭಾಗಗಳನ್ನಾಗಿ ಮಾಡಿ ಒಂದೊಂದು ಭಾಗವನ್ನ 1 ಡಿಗ್ರಿ ಕೆಲ್ವಿನ್ ಅಂತ ಕರಿತೀವಿ. ಅದನ್ನ ಕೆ ಅನ್ನೋದೇನು ತೋರಿಸುತ್ತೆ, ಇದರಲ್ಲಿ ಇರ್ತಕ್ಕಂಥ ಟೆಂಪರೇಚರ್. ಇಲ್ಲಿ 73 ಅನ್ನೋದೇನು ಫ್ರೀಸಿಂಗ್ ಪಾಯಿಂಟ್ ಆಫ್ ದ ವಾಟರ್. ಈ 100 ಅನ್ನೋದೇನಿದು ನಂಬರ್ ಆಫ್ ಡಿವಿಷನ್ಸ್ ಎಷ್ಟಿದೆ ಅಂತ. ನೆಕ್ಸ್ಟ್ ರಿಮರ್ ಸ್ಕೇಲ್ ಬನ್ನಿ, ಇದು ಸ್ಪೆಷಲ್ ಕೇಸ್, ನಾರ್ಮಲ್ ಆಗಿ ಬಳಸೋದಿಲ್ಲ, ಆದ್ರೂ ಗೊತ್ತಿರಬೇಕು ನಿಮಗೆ. ದ ಫ್ರೀಸಿಂಗ್ ಪಾಯಿಂಟ್ ಆಫ್ ದ ವಾಟರ್ ಬಂದು 0 ಡಿಗ್ರಿ ಸೆಂಟಿಗ್ರೇಡ್. The boiling point of the water ಬಂದು 80 degree Reaumur.
the 0 to 80 is 80 divisions. Each division can be divided into equal parts. Each division is known as 1 degree reamer. That is R minus 0 divided by 80. R minus 0. R shows the temperature in the Reaumur scale. 0 shows the freezing point of the water in Reaumur scale. 80 shows the number of divisions. That means C by 100 is equal to F minus 32 divided by 180 is equal to K minus 273 divided by 100. That is equal to R by 80. This is measurement of the temperature. Depends upon freezing point and boiling point. Okay, note down this one.